ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಅವರು ಸೊಸೆ ಸಹಿತ ಇದ್ದಾರೆ. ಯಾಕಂದರೆ ಈಗೇನು ಹೋರಾಟ ಮಾಡಿದ್ದಾರೆ, ಹೋರಾಟದ ಹಿಂದೆ ಅವ್ರು ಸೊಸೆಯು ಸಹಿತ ಇದ್ದಾರೆ, ಅವ್ರನ್ನೂ ಸಹಿತ ಮಾತಾಡ್ಸೋಣ. ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ನಿಮ್ಮ ಅತ್ತೆಯವರು? ಯಾಕಂದರೆ ನಿಮ್ಮ ಅತ್ತೆಯವರ 30 ಅಡಿ ಆಳ ಬಾವಿ ತೋಡಿದಾರೆ ಅಂದರೆ ಅದೊಂದು ಸಾಮಾನ್ಯದ ಕೆಲಸ ಅಂತೂ ಅಲ್ವೇ ಅಲ್ಲ. ಈಗ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ ಅಧಿಕಾರಿಗಳು ಯಾವ ರೀತಿ ಅಡ್ಡಿಪಡಿಸಿದ್ರು ಮತ್ತು ಈಗ ಅಧಿಕಾರಿಗಳು ಯಾವ ರೀತಿಯಾಗಿ ತೆರವುಗೊಳಿಸಿದ್ರು ಅಂತ? 22 ದಿನ ಆಗಿದೆ ಸರ್. 22 ದಿನ 30 ಅಡಿ ಆಳ ಹೋಗಿದೆ ಸರ್. ನಮ್ಮ ಅತ್ತೆ ಬೆಳಗ್ಗೆ ಒಂದು 6 ಗಂಟೆ 6:30 ಹೋದರೆ ಸಂಜೆನೇ ಬರೋದು. ಮಧ್ಯಾಹ್ನ ಒಂದು ಊಟ 5 ನಿಮಿಷಕ್ಕೆ ಮಾಡ್ಕೊಂಡು ಹೋಗಿರ್ತಾರೆ ನೀರು ತರಿಸ್ಬೇಕು ಅಂತ. ಅಂಥದ್ರಲ್ಲಿ ಇವ್ರು 6 ಗಂಟೆಗೆ ಕೆಲಸ ಮಾಡಿ ಮನೆಗೆ ಬಂದಿದ್ದಾರೆ. 6:15ಗೆ ಅಧಿಕಾರಿಗಳು ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ, PDO ಬರ್ತಾರೆ, ಅವ್ರ ಜೊತೆ ಮಹಿಳಾ ಮತ್ತು ಸಮಾಜ ಕಲ್ಯಾಣ ಇಲಾಖೆ 2-3 ಜನ ಮೇಡಮ್ಗಳು ಬರ್ತಾರೆ. ಬಂದು ಯಾವುದೇ ನಮ್ಮ ಅತ್ತೆ ಇಷ್ಟು ದಿನ ತೋಡಿದ್ದಾರೆ, ಶ್ರಮಕ್ಕೊಂದು ಬೆಲೆ ಇದೆ, ಅವ್ರ ವಯಸ್ಸಿಗೊಂದು ಬೆಲೆ ಇದೆ. ಅಮ್ಮ ನಾನು ಹೀಗೆ ಮಾಡ್ತಿದ್ದೇನೆ ಅಂತ ಒಂದು ಮಾತು ಹೇಳ್ಬೋದಾಗಿತ್ತು. ಯಾವುದೇ ಒಂದು ಸೂಚನೆ ಇಲ್ಲ, ಅಥವಾ ಆ ಜಾಗದಲ್ಲಿರುವ ಅಂಗನವಾಡಿ ಟೀಚರಿಗೆ ಕೂಡ ಯಾವುದೇ ಒಂದು ಸೂಚನೆ ಇಲ್ಲ. ಯಾರೂ ಇಲ್ಲದೆ ಇರೋ ಟೈಮಲ್ಲಿ, ಆಫೀಸ್ ಅವರ್ ಅಲ್ಲ ಅವ್ರದ್ದು, ಡ್ಯೂಟಿ ಟೈಮ್ ಅಲ್ಲ, 6:15ಗೆ ಬಂದು ಬಾವಿಗೆ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅವ್ರ ಹತಾರಗಳೆಲ್ಲ ಬಾವಿ ಒಳಗೆ ಇದೆ. ಮೇಲೆ ಹಲಗೆಯನ್ನು ಮುಚ್ತಾರೆ, ತಗಡಿನ ಬಾಗಿಲನ್ನು ಮಕ್ಕಳ ಸುರಕ್ಷತೆಗೋಸ್ಕರ ಪಂಚಾಯತಿಯವರು ಮಾಡಿರ್ತಾರೆ, ಅದಕ್ಕೆ ಬೀಗವನ್ನು ಹಾಕಿ ಹೋಗಿದ್ದಾರೆ. ಈಗ ಅಧಿಕಾರಿಗಳಿಗೆ ಕೇಳಿದ್ರೆ ಏನಂತಾರೆ? ನೀವು ಬೆಳಗ್ಗೆ ತಹಶೀಲ್ದಾರ್ ಮತ್ತು AC ಆಫೀಸ್ಗೂ ಹೋಗಿದ್ರಿ ಅಂತ ಗೊತ್ತಾಯಿತು, ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ರಿ. ಅಲ್ಲಿರುವಂಥ ಜನರು, ಅಲ್ಲಿರುವಂಥ ಅಧಿಕಾರಿಗಳು ಏನಂತ ಹೇಳಿದ್ರು? ಯಾಕೆ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು? AC ಆಫೀಸಿಗೆ ಹೋದರೆ AC ಅವ್ರು ಇಲ್ಲ, ಮೀಟಿಂಗಲ್ಲಿ ಇದ್ದೇನೆ, ಚುನಾವಣೆ ಮೀಟಿಂಗ್ ಇದೆ ಅಂತ ಅಂತಾರೆ. ಉಪ ತಹಶೀಲ್ದಾರ್ ಸಿಕ್ಕಿದ್ರೆ ಮನವಿ ತಗೊಳ್ತೇನೆ ಅಂತ ಅಂತಾರೆ. ತಹಶೀಲ್ದಾರ್ ಆಫೀಸಿಗೆ ಹೋದರೆ ತಹಶೀಲ್ದಾರ್ ಹುಲೇಕಲ್ಲಿಗೆ ಹೋಗಿದ್ದಾರೆ, ಅವ್ರು ಇಲ್ಲ ಅಂತ ಅಂತಾರೆ. ಮನವಿ ಕೊಟ್ಟು ಅವ್ರು ಬರಲೇಬೇಕು ಅಂತ ಕೂತಿದ್ವಿ. ಅಷ್ಟರಲ್ಲಿ ಅನಂತಕುಮಾರ್ ಹೆಗಡೆ ಅವ್ರು ಸರ್ ಬರ್ತಾರೆ, ಇಲ್ಲಿಗೆ ಬಾವಿ ಹತ್ರ ಬರ್ತಾರೆ. ಆ ತಕ್ಷಣಕ್ಕೆ ಅವರು DC ಅವ್ರ ಹತ್ರ ಮಾತಾಡಿ ಪರ್ಮಿಷನನ್ನು ತೊಗೊಂಡಿದ್ದೇನೆ, ಎಲ್ಲರೂ ಇಲ್ಲಿ ಬರ್ರಿ ಅಂತ ಹೇಳ್ತೇವೆ. ನಾವು ಅಲ್ಲಿಂದ ಸೀದಾ ತಹಶೀಲ್ದಾರ್ ಕಚೇರಿಯಿಂದ ಇಲ್ಲಿ ಬರ್ತೇವೆ. ಬಂದ ತಕ್ಷಣ ಅವ್ರು ಚಾವಿಯನ್ನು ತೆಗೆದು ಬಾವಿಗಿಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಈಗ ನಾವು ಸಹಿತ AC ಅವ್ರಿಗೆ ಕೇಳಿದ್ವಿ. AC ಅವ್ರಿಗೆ ಕೇಳಿದ ನಂತರ ಅವ್ರು ಪರವಾನಗಿ ತೆಗೆದುಕೊಂಡಿಲ್ಲ. ಸರ್ಕಾರಿ ಇದರಲ್ಲಿ ಜಾಗದಲ್ಲಿ ಏನೇ ಮಾಡಬೇಕಾದರೂ ಅದರದ್ದೇ ಆದಂಥ ನಿಯಮಗಳ ಪ್ರಕಾರ ಪರವಾನಗಿ ತೆಗೆದುಕೊಳ್ಬೇಕು, ಪರವಾನಗಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನಾದರೂ ಪರವಾನಗಿ ತಗೊಂಡಿದ್ರಾ? ಯಾಕಂದರೆ ಈ 8 ದಿನಗಳಿಂದ ಸಹಿತ ಅವರಿಗೂ ಸ್ಟಾಪ್ ಮಾಡಿದ್ರು, ಅವರೇ ಬಂದು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಂತ ಹೇಳಿದ್ರು. ಅದು ಪರವಾನಗಿ ತಗೊಂಡಿದ್ರಾ ಇಲ್ವಾ, ಏನಾಗಿತ್ತು? ಹೌದು ಸರ್, ಮೇಲಿಂದ ಒಂದು ಆರ್ಡರ್ ಪಾಸ್ ಆದರೆ ಕೆಳಮಟ್ಟದ ಅಧಿಕಾರಿವರೆಗೂ ನೀವು ಆರ್ಡರ್ ಪಾಸ್ ಮಾಡ್ತೀರಿ. ಹಾಗೆ ಇಲ್ಲಿ ಬಾವಿ ತೋಡ್ತೀನಿ ಅಂದಾಗ ಅಂಗನವಾಡಿ ಟೀಚರು ಬಾಲ ವಿಕಾಸ ಸಮಿತಿ ಮೀಟಿಂಗಲ್ಲಿ ಟರವಾಗುತ್ತೆ. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅದರಲ್ಲಿ ಇರ್ತಾರೆ. ಮೀಟಿಂಗ್ ಟರವಾಗಿ ಸೈನ್ ಇರುತ್ತೆ. ಹಾಗೆ PDO ಮೀಟಿಂಗಲ್ಲಿ ಪಂಚಾಯಿತಿಯಲ್ಲಿ ಕೂಡ ಗ್ರಾಮ ಪಂಚಾಯತ್ ಮೆಂಬರ್ಗಳು ವಿಶೇಷ ಸಭೆಯನ್ನು ಕರೆದಿ ಅಲ್ಲಿ ಕೂಡ ಈ ಬಾವಿ ವಿಚಾರವನ್ನು ಪ್ರಸ್ತಾಪಿಸಿರ್ತಾರೆ. ಭೀಮಣ್ಣ ನಾಯ್ಕರು ಆ ಮೀಟಿಂಗಲ್ಲಿ ಬಂದಿರ್ತಾರೆ. ಅವಾಗಲೂ ಕೂಡ ಮೀಟಿಂಗಲ್ಲಿ ಟರವಾಗಿದೆ. ಮತ್ತು ಅವೆಲ್ಲ ಕಾಪಿಯನ್ನು ತೆಗೆದುಕೊಂಡು ಹೋಗಿ ಅತ್ತೆ ಮತ್ತು ನನ್ನ ಜೀವಕ್ಕೆ ನಾನೇ ಹೊಣೆ ಅನ್ನುವ ಒಂದು ಲೆಟರ್ನ್ನು ಕೂಡ ಬರ್ಕೊಟ್ಟಿರ್ತಾರೆ ಟೀಚರಿಗೆ. ಅದನ್ನು ತಗೊಂಡೋಗಿ ನಮ್ಮ ಅಂಗನವಾಡಿ ಟೀಚರ್ ಜ್ಯೋತಿ ನಾಯ್ಕ ಅವರು ಅವ್ರ ಆಫೀಸಿಗೆ ಮುಡಿಸಿರ್ತಾರೆ. ಮೇಲಿಂದ ಆರ್ಡರ್ಗಳನ್ನು ಕೆಳವರೆಗೂ ಪಾಸ್ ಮಾಡ್ತೀರಿ ನೀವು, ಹಾಗೆ ಕೆಳಗಿನ ಎಲ್ಲ ಕೊಟ್ಟಿರೋದನ್ನು ಮೇಲ್ಗಡೆ ಪಾಸ್ ಮಾಡೋದಕ್ಕಾಗಲ್ಲ. ನಮ್ಮ ಅತ್ತೆ ಬಾವಿ ತೋಡೋ ಕೆಲಸ ಬಿಟ್ಟು ಎಲ್ಲ ಆಫೀಸಿಗೆ ಪರ್ಮಿಷನ್ ಕೊಡಿ ಅಂತ ತಿರುಗ್ತಾ ಇರಬೇಕಾ? 22 ದಿನ ಆಗಿದೆ ಸರ್. 22 ದಿನ. ಈಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ, ಎಲ್ಲ ಅಧಿಕಾರಿಗಳಿಗೂ ಈ ನ್ಯೂಸ್ ಹೋಗಿರುತ್ತೆ. ಇದಕ್ಕೂ ಮೊದಲು ಮತ್ತು ಒಂದು ವಾರದ ಹಿಂದೆ ಹೋದ ಸೋಮವಾರ 19ನೇ ತಾರೀಕು ಮೇ ಬಿ 19ಕ್ಕೂ ಇದೇ ನ್ಯೂಸ್ ಸ್ಪ್ರೆಡ್ ಆಗಿತ್ತು. ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದರು. ಅಲ್ಲಿಂದ ಇಲ್ಲಿವರೆಗೂ ಒಂದು ವಾರ ಮಲ್ಕೊಂಡ್ರೆ ಹಾಗಾದರೆ ಈಗ ಮತ್ತೆ ಪರ್ಮಿಷನ್. ಮೊನ್ನೆ ಮಂಕಾಳ್ ಸರ್ ಬರ್ತಾರೆ, ನೀವು ಬಾವಿ ತೋಡಿ ಅಂತ ಹೋಗ್ತಾರೆ, ಮರುದಿನ ತಕ್ಷಣಕ್ಕೆ ಏನು ಮಾಡ್ತಾರೆ ಇವರು, ಆದೇಶ ತಗೊಂಡಿಲ್ಲ ಅಂತ ಅಂತಾರೆ. ಹಾಗಾದರೆ ಒಂದು ವಾರ ಏನಾಗಿತ್ತು ಸರ್? ಕೆಳಗಿಂದ ನಾವು ಮೀಟಿಂಗಲ್ಲಿ ಟೀಚರ್ ಟರವ್ ಮಾಡಿದ್ದನ್ನು ಇಲ್ಲಿ PDO ಹತ್ರ ಪರ್ಮಿಷನ್ ತೊಗೊಂಡಿದ್ದೇನಲ್ಲ, ಆಫೀಸಿಗೆ ಕೊಟ್ಟಿದ್ದಾರಲ್ಲ, ಅದನ್ನು ಮೇಲ್ಮಟ್ಟ ಕಳಿಸ್ಬೋದಲ್ಲ ಸರ್? ನಮ್ಮ ಅತ್ತೆ ಕೆಲಸ ಮಾಡೋದನ್ನು ಬಿಟ್ಟು ಅವ್ರಿಗೆ ಕಾನೂನು ಅರಿವಿಲ್ಲ ಸರ್. ಅವರೊಬ್ಬ ಸಾದಾ ಸೀದಾ ಮಹಿಳೆ, ಏನೋ ಒಳ್ಳೇದನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನು ಬಿಟ್ಟು AC ಕಚೇರಿಗೆ, ತಹಶೀಲ್ದಾರ್ ಕಚೇರಿಗೆ, DC ಕಚೇರಿಗೆ ಅಲಿತಾ ಕೂತ್ಕೊಳ್ಳೋದಾ? ನಿಮ್ಮ ಪ್ರಕಾರ ನೀವು ಸ್ಥಳೀಯವಾಗಿ ಪರ್ಮಿಷನ್ ತಗೊಂಡಿದ್ರಿ? ಹೌದು, ನಮ್ಮ ಅತ್ತೆ ಟೀಚರ್ ಹತ್ರ ಹೋಗಿ ಹೇಳಿದ್ದಾರೆ ನಾನು ತೋಡ್ತೇನೆ ಅಂತ. ಟೀಚರು ಬಾಲ ವಿಕಾಸ ಸಮಿತಿಯಲ್ಲಿ ಅದರಲ್ಲಿ ಟರವ್ ಮಾಡಿದ್ದಾರೆ, ಅದನ್ನು ಪಂಚಾಯಿತಿಯವರೆಗೂ ತಿಳಿಸಿದ್ದಾರೆ. ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಮೀಟಿಂಗ್ PDOಗೂ ತಿಳಿಸಿದ್ದಾರೆ. ಭೀಮಣ್ಣ ನಾಯ್ಕರಲ್ಲಿ ಬಂದಿದ್ರಂತೆ ಹೇಳಿದರು, ಅವರು ಅಲ್ಲೂ ತಿಳಿಸಿದ್ದಾರೆ. ಅದೆಲ್ಲ ಕಾಫಿಯನ್ನು ತಗೊಂಡೋಗಿ CDPI ಕೊಟ್ಟಿದ್ದಾರೆ, ಅನಿತಾ ಮೇಡಮ್ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರ ಮೇಲ್ಮಟ್ಟದ ಸಹಿತ ಅವ್ರು ಬೇಕಂತಲೇ ಮಾಡ್ತಾ ಇದ್ದದ್ದು. ಇದು ಯಾಕೆ ಮಾಡ್ತಾ ನಿಮಗೆ ಅಲ್ಲ? ಈಗ ಒಂದು ನಿಮಿಷ, ಈಗ